ಇನ್ನೊಂದು ಕಡೆ ಬಿಜೆಪಿ ಅವಧಿಯ ಸಾಲದ ಬಗ್ಗೆನೂ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈಗ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಂದರೆ ಬಿಜೆಪಿ ಸರ್ಕಾರ ಈ ಹಿಂಬಾಕಿಯನ್ನು ಕೊಟ್ಟಿರಲಿಲ್ಲ, ಈ ನಿಟ್ಟಿನಲ್ಲಿ ನಮ್ಮೇಲೆ ಅದು ಹೊರೆ ಬಿದ್ದಿದೆ ಅನ್ನುವಂತಹ ಮಾತನ್ನು ಈ ಹಿಂದೆ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ರಾಮಲಿಂಗಾರೆಡ್ಡಿ ವಿರುದ್ಧ ಈಗ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2018ರಲ್ಲಿ ನೀವೆಷ್ಟು ಸಾಲ ಬಿಟ್ಟು ಹೋಗಿದ್ರಿ? ನಾನು ಕೂಡ ಸಾರಿಗೆ ಸಚಿವನಾಗಿದ್ದೆ, ಸಾಲ ಬಿಟ್ಟು ಹೋಗಿದ್ನಾ? ಇದು ಆರ್ ಅಶೋಕ್ ಈಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ. ಎಲ್ಲ ಅವಧಿಯ ದಾಖಲೆಗಳನ್ನು ಜನರ ಮುಂದಿಡಿ. ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಹಿನ್ನೆಲೆ ನಷ್ಟ ಆಗಿತ್ತು, ಆ ಸಮಯವನ್ನು ಈಗ ಹೋಲಿಕೆ ಮಾಡೋದು ಸರಿಯಲ್ಲ. ಅಂದರೆ ಕೋವಿಡ್ ಸಮಯವೇ ಬೇರೆ, ಈಗಲೇ ಬೇರೆ. 2 ವರ್ಷ ಸರ್ಕಾರ ಪಾಪರಾಗಿದ್ದಕ್ಕೆ ಇದು ಹಿಡಿದಂತಹ ಕೈಗನ್ನಡಿ. ಇದು ಸಾರಿಗೆ ಸಚಿವರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಈಗ ಆರ್ ಅಶೋಕ್. ಅಂದರೆ ಈ ಹಿಂದೆ ಅವರು ಕೂಡ ಸಾರಿಗೆ ಸಚಿವರಾಗಿದ್ದರು, ನಾನು ಯಾವುದೇ ರೀತಿಯಾದಂಥ ಸಾಲ ಇಟ್ಟು ಹೋಗಿರಲಿಲ್ಲ ಅಂತ ಆರ್ ಅಶೋಕ್ ಗುಡುಕ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ವಿರುದ್ಧ. ಮುಷ್ಕರ ಪ್ರಾರಂಭ ಆಗಿದೆ. ಈ ಸರ್ಕಾರ ಬಂದ ಮೇಲೆ ಯಾವ ಇಲಾಖೆಗೂ ಸರಿಯಾಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತೇಳಿ ರಾಮಲಿಂಗಾರೆಡ್ಡಿಯವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಆಗಿದೆ. ಈಗ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 38 ತಿಂಗಳ ಏನು ಅರಿಯರ್ಸ್ ಬರಬೇಕಾಗಿದೆ, ಅದ್ರ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾದಂಥ ಬೇಡಿಕೆಯನ್ನು ಸರ್ಕಾರ ಈಗಾಗಲೇ ಈಡೇರಿಸಬೇಕಾಗಿತ್ತು.